ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನಟ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ನಾನು ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನದು ವಾರ ಇರೋದು ಕಾರಣ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ಲೀಸ್ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸಿಂಪಲಾಗಿ ಮಡಿಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ. ನಮ್ಮದು ಇಷ್ಟೇ ನಮ್ಮ ದೇವ್ರ ಮನೆ. ಇಲ್ಲೊಂದು ಪುಟ್ಟ ರಾಘವೇಂದ್ರ ಸ್ವಾಮಿ ವಿಗ್ರಹ ಇಟ್ಟಿದ್ದೀನಿ, ಮತ್ತು ನಮ್ಮ ಮನೆ ದೇವ್ರ ಕಳಸ, ಮತ್ತು ಗಣಪತಿ, 2 ದೀಪ, ಇದು ಅಯ್ಯಪ್ಪ ಸ್ವಾಮಿಲಿ ತೊಗೊಬಂದಿರೋ ಗಂಟೆ, ಮತ್ತು ಇದು ನನ್ನ ದೇವ್ರಿಗೆ ಅಂತ 10 ರೂಪೀಸ್ ಕಾಯಿನ್ನ ಇಟ್ಟಿರೋದು, ಮತ್ತು ಇದು ಬೃಂದಾವನದ ಮಣ್ಣು ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗುರು ಅಣ್ಣ ಕೊಟ್ಟಿರೋದು. ಮತ್ತು ಇಷ್ಟ ಇಟ್ಟಿರೋದು, ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡಿರೋದು ದೇವ್ರ ಮನೆ. ಪೂಜೆ ಮಾಡಿ ಬಂದಿದ್ದೀನಿ. ಒಬ್ಬ ಪಾಪನ ಎಬ್ರಿಸ್ಬೇಕು, ಎಬ್ರಿಸ್ಬಿಟ್ಟು ಅವನ್ನ ರೆಡಿ ಮಾಡ್ತೀನಿ. ಈ ಡ್ರೆಸ್ನ ವೇರ್ ಮಾಡೋಣ ಅಂತ ಇಟ್ಟಿದ್ದೀನಿ. ಮತ್ತು ಅವನಿಗೆ ನಾನು ಲೋಷನ್ನಲ್ಲಿ ಸಬಾಮೆಡ್ ಲೋಷನ್ನ ಯೂಸ್ ಮಾಡ್ತೀನಿ, ಮತ್ತು ಕ್ರೀಮಲ್ಲಿ ಸಬಾಮೆಡ್ ಕ್ರೀಮ್ನ ಯೂಸ್ ಮಾಡೋದು, ಮತ್ತು ಕಾಜಲ್ ಯಾವುದೋ ಒಂದು ರ್ಯಾಂಡಮಾಗಿ ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ಟಿದ್ರು, ಅದನ್ನು ಯೂಸ್ ಮಾಡ್ತಿದ್ದೀನಿ. ಮತ್ತು ಪೌಡರು ಅಷ್ಟೇ, ನಾನು ಅವನಿಗೆ ಸಬಾಮೆಡ್ಡೆ ಯೂಸ್ ಮಾಡೋದು. ಅವನು ಮಾಡ್ತಿದ್ರಿ ನೀವು? ಇಷ್ಟೊತ್ತಕ್ಕ ಪಾಚಿ ಮಾಡ್ತಿದ್ರ ನೀವು? ಚರಿಮಾ, ನೀವು ಪಾಚಿ ಮಾಡ್ತಿದ್ರ ಇಷ್ಟೊತ್ತಕ್ಕ? ಇವಾಗ ರೆಡಿ ಮಾಡೋಣ ನಾನಿನ್ನ? ರೆಡಿ ಮಾಡಲಾ? ಮಂಕೋಬಿಟ್ಟಿದ್ರ ನೀವು? ಜಾಣೆ ನೀವು, ಜಾಣೆ ಜಾಣಿ. ಲೋಷನ್ ಹಚ್ಚಲ ಇವಾಗ ನಿಮಗೆ ಪೋಡಿಗೆ? ಅವನಪ್ಪ ನೀವು ಹಾಕೊಳ್ಳೋದು ನೀವು. ಓನು ನಿಮ್ಮದು, ಓನು ಬೇಕು. ಓ, ಏನು ಬೇಕು ನಿಮಗೆ? ನನ್ನ ಮಗ ಕ್ರೀಮೆಲ್ಲ ಹಾಕಿಸ್ಕೊಳಲ್ಲ, ಸ್ವಲ್ಪ ರೋಸ್ತಾನೆ. ಆದ್ರೂ ಅವನ್ನ ಸ್ವಲ್ಪ ಕೈಯೆಲ್ಲ ಇಟ್ಕೊಂಡು ಹಾಕಿಸ್ಕೊತಾನೆ. ಕೈಯಲ್ಲೆಲ್ಲ ಅವನೇ ಒರೆಸ್ಕೊಳಕ್ಕೆ ಹೋಗ್ತಾನೆ. ಅದಕ್ಕೆ ನಾನು ಒಂದು ಕೈನ ಇಟ್ಕೊಂಡು ಪಾರ್ಸೆಲ್ ಬಂತು, ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಯಜಮಾನ್ರಿಗೆ ಯಾವುದೋ ಬಾಡಿಗೆ ಬಂದಿದ್ದ ಕಾರಣ ಅವರು ಮಂಡೇ ಹೋಗೋಣ ಅಂತ ಹೇಳಿದ್ದಾರೆ. ನಮ್ಮ ಪಪ್ಪನೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರೂ ಬರಲಿಲ್ಲ. ಪಾಪ ನೋಡ್ಕೋಬೇಕಲ್ವ ಯಾರಾದರೂ ಒಬ್ಬರು. ಅವ್ನು ಮಲಗಿದ್ದಾಗ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಾಗಿತ್ತು. ಸೊ ಇವತ್ತು ಹೋಗೋಕ್ಕಾಗ್ತಾಯಿಲ್ಲ. ಹೀಗೆ ಸ್ವಲ್ಪ ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಇದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಅದರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ನಾನು ಅವನಿಗೆ ಹೊರಗಡೆ ಹೋಗುವಾಗ ಹಾಕ್ಕೊಂಡೋಗೋಕ್ಕೆ ಅಂತ ಬುಕ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿದೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ಇದು ಬಂದ್ಬಿಟ್ಟು 180ಗೇನೋ ಸಿಕ್ಕಿದೆ. ಪ್ಯಾಕ್ ಆಫ್ 3 ಬಂದಿದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಬಟ್ಟೆನೂ ಅಷ್ಟೇ. ನಾನು ವಿಶಾಲ್ ಮಠಲ್ಲಿ ಒಂದು ತೊಗೊಂಡಿದ್ದೆ, ಬಟ್ ಅದು ಒಂದಕ್ಕೆ 200. ಅದೇನು ಇಷ್ಟು ಕ್ವಾಲಿಟಿ ಇಲ್ಲ. ಇದು ತುಂಬ ಚೆನ್ನಾಗಿದೆ. ನೋಡಿ, ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಲಿಂಕ್ನ ಕೆಳಗಡೆ ನಮ್ಮ ಪಾಪುಗೆ ಆಟ ಆಡೋಕ್ಕೆ ಅಂತ ಇದನ್ನು ಸಹ ಇವತ್ತೇ ಬಂದಿದೆ. ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಆದರೆ ಇನ್ನೂ ಏನೂ ನಾನು ಒಳಗಡೆ ಇದೆ ಅಂತ ನೋಡಿಲ್ಲ. ಇವಾಗ ನೋಡೋಣ ಬನ್ನಿ. ಇವಾಗ ಇದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲನೂ ನಾವು ಇವಾಗ ಸೆಟ್ ಮಾಡಬೇಕು. ಮಾಡಿ ಫೈನಲಾಗಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಪಾಪುನೂ ಅಷ್ಟೇ ಇದನ್ನು ನೋಡಿ ಇದರಲ್ಲಿ ಈ ಥರ ಆಟ ಆಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಬುಕ್ ಮಾಡಿದ್ದೀನಿ, ಚೆನ್ನಾಗಿದೆ. ನೋಡೋಣ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಆದರೆ ನಮ್ಮ ಪಾಪು ಖುಷಿ ಆಗುತ್ತಾ ಇಲ್ವೋ ಅಂತ ನೋಡೋಣ. ಲಹರಿಕನೇ ಜೋಡಿಸ್ತೀನಿ ಅಂತ ಎಲ್ಲ ಓಪನ್ ಮಾಡ್ತಿದ್ದಾಳೆ. ಅವಳು ಟ್ರೈ ಮಾಡಿದ್ಲು, ಬಟ್ ಅವಳಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅವಳೇ ಸ್ವಲ್ಪ ನಾನು ಹೇಳ್ಕೊಟ್ಟೆ, ಜೋಡಿಸ್ತಾ ಇದ್ಲು. ಅದಾದಮೇಲೆ ಅವಳಿಗೆ ಅಷ್ಟು ಗೊತ್ತಾಗಲಿಲ್ಲ. ಮತ್ತು ಹೋಗಿ ನಾನೇ ನೋಡ್ಕೊಂಡು ಎಲ್ಲನೂ ಇದು ವೇರ್
ಪಾಪು ಹಿಂದೆಗಡೆ ಅಳ್ತಿದ್ದಾನೆ. ಅವನಿಗೋಸ್ಕರ ಇವಾಗ ಹಾಕ್ಬಿಟ್ಟು ಅವ್ನು ಹೇಗೆ ಖುಷಿ ಪಡ್ತಾನೆ ನೋಡೋಣ. ಅವನು ಸ್ವಲ್ಪ ಅಳ್ತಿದ್ದಾನೆ. ತೊಟ್ಲೊಳಗೆ ಹಾಕಿದ್ದೀವಿ. ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ. ಇದನ್ನೇ ಸ್ಟಿಕ್ ಮಾಡಬೇಕು. ಇದನ್ನು ಸ್ಟಿಕ್ ಮಾಡಬೇಕು. ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ. ಫೈನಲ್ ಆಗಿ ಈ ಥರ ಬಂದಿದೆ. ಇವಾಗ ಪಾಪುನ ಇಲ್ಲಿಗೆ ಹಾಕ್ತೀನಿ. ನೋಡೋಣ ಏನು ಮಾಡ್ತಾನೆ, ರಿಯಾಕ್ಟ್ ಹೆಂಗೆ ಮಾಡ್ತಾನೆ ಅಂತ. ಈಗ ಪಾಪುಗೆ ಇದು ಹಾಕ್ತಿದ್ದೀನಿ. ಯಾಕೆಂದ್ರೆ ಅವ್ನು ಸುಸ್ಸು ಮಾಡ್ಬಿಡ್ತಾನೆ. ಸುಸ್ಸು ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾನು ಅದ್ರ ಮೇಳಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಎದ್ರುಕೊಂಡ್ಮೇಲೆ ಕಾಲಲ್ಲಿ ಒದ್ದ ಒಂದ್ಸಲ ಏನಿದು ಈ ಥರ ಮ್ಯೂಸಿಕ್ ಬರ್ತಿದೆ ಅಂತ ಕೇಳಿಸ್ಕೊತಾ ಇದ್ದ. ಅದಾದಮೇಲೆ ಟಾಯ್ಸ್ನೆಲ್ಲ ನೋಡ್ತಾ ಇದ್ದ. ನನಗಂತೂ ಇಷ್ಟ ಆಯಿತು, ಅವನಿಗೂ ಇಷ್ಟ ಆಗಿದೆ. ಈ ನೋಡಿ ಹೆಂಗೆ ಅಬ್ಸರ್ವ್ ಮಾಡ್ತಾನೆ, ಇದು ಟಾಯ್ಸ್ ಈ ಥರ ಐತೆ ಅಂತ ಅವನು ಅಬ್ಸರ್ವ್ ಮಾಡ್ತಾನೆ. ಚೆನ್ನಾಗಿ ಆಟ ಆಡ್ತಿದ್ದಾನೆ. ನಾನು ಮತ್ತೊಂದು ನೆನ್ನೆ ಪಾರ್ಸೆಲ್ ಬಂತು, ಬಟ್ ಅದನ್ನು ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಇವತ್ತು. ಇದು ಡ್ರೈ ಆಗುತ್ತೆ ಲಂಗೋಟ್ಸ್, ಆ ಥರ ಲಂಗೋಟ್ಸ್ನ ನಾನು ಬುಕ್ ಮಾಡಿದ್ದೆ. ಇದು ಪ್ಯಾಕ್ ಆಫ್ 5 ಬಂದಿತ್ತು. 187 ಏನೋ ಪ್ಯಾಕ್ ಆಫ್ 5 ಬಂದಿತ್ತು. ಚೆನ್ನಾಗಿದೆ. ಇದನ್ನು ಅಷ್ಟೇ ಅಬ್ಸರ್ವ್ ಮಾಡುತ್ತೆ ವಾಟರ್ನೆಲ್ಲ ಚೆನ್ನಾಗೆ. ಇದು ಚೆನ್ನಾಗಿದೆ. ಇದು 5 ಟೈಪ್ಸ್ ಬಂದಿದೆ, 5 ಕಲರ್ಸ್ ಬಂದಿದೆ. ಚೆನ್ನಾಗಿದೆ ನೋಡಿ. ನಿಮಗೂ ಇಷ್ಟ ಆದರೆ ಇದನ್ನು ಮಾಡ್ಕೊಳ್ಳಿ. ಚೆನ್ನಾಗಿದೆ ಲಂಗೋಟು. ಇದು ಬೇಕಂದರೆ ಲಿಂಕ್ನ ನಾನು ಶೇರ್ ಮಾಡ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ. ಹೋಗಿ ಪಾಪು ಮಲಗಿಸ್ ಬಂದೆ. ಅವನೆಲ್ಲ ಆಟ ಆಡ್ತಾ ಸ್ವಲ್ಪ ಅವ್ನಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ ಟಾಯ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ. ಅವ್ನಿಗೆ ಇವಾಗ ಸ್ವಲ್ಪ 2.5 ಮಂತ್ ಅಲ್ವಾ, ಅವ್ನಿಗಿವಾಗ ಎಲ್ಲ ಅಂದರೆ ಅಪ್ಪ ಯಾರು ಅಮ್ಮ ಯಾರು ಅಂತೆಲ್ಲ ಅವ್ನಿಗೆ ಗೊತ್ತಾಗ್ತಿದೆ. ಅವನು ಬೇರೆಯವ್ರ ಹತ್ರ ಹೋದರೆ ಹೇಳ್ತಾನೆ, ನನ್ನ ಹತ್ರ ಇದ್ದರೆ ಸುಮ್ಮನೆ ಇರ್ತಾನೆ. ಇವಾಗೆಲ್ಲ ಅಬ್ಸರ್ವ್ ಮಾಡ್ತಾನೆ. ಅವನ್ನ ಸಂಜೆ ಹೊತ್ತು ಅಷ್ಟೇ ನಾನು ಎತ್ಕೊಂಡು ವಾಕ್ ಮಾಡಬೇಕು. ಅವ್ನು ಎತ್ಕೊಂಡು ವಾಕ್ ಮಾಡಿದ್ರೆ ಅವ್ನು ಸುಮ್ಮನೆ ಇರ್ತಾನೆ. ಇಲ್ಲ ಅಂದರೆ ಅವ್ನು ಎಲ್ಲಿ ಮಲಗ್ಸೋಕ್ಕೆ ಬಿಡೋಲ್ಲ, ಅಳ್ತಾನೆ ಇರ್ತಾನೆ ಕಂಟಿನ್ಯೂಸ್ ಆಗಿ. ಅವಾಗ ನಾನು ಒಂದು 1/2 ಅವರ್ 1.5 ಅವರ್ ಎತ್ಕೊಂಡು ಹಿಂಗೆ ವಾಕ್ ಮಾಡ್ತೀನ, ಅವಾಗ ಅವ್ನು ಮಲ್ಕೋತಾನೆ. ಆವಾಗ ಸುಮ್ಮನೆ ಮಲ್ಕೋತಾನೆ. ಅವ್ನಿಗೇನು ರೋಸಲ್ಲ. ಅದೊಂದು ನನಗೆ ತುಂಬ ಖುಷಿ. ನಮ್ಮ ಪಾಪು ಸುಮ್ಮನೆ ಮಲ್ಕೋತಾನೆ. ಏನು ಹಠ ಅಂದರೆ ಹಠ ಏನೂ ಮಾಡೋಲ್ಲ. ಸ್ವಲ್ಪ ಹೊತ್ತು ಅಳ್ತಾನೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾಡೋಲ್ಲ. ಅದಕ್ಕೋಸ್ಕರ ಈ ಟಾಯ್ಸ್ ತರಿಸ್ದೆ. ಅವನು ಇವಾಗ ತುಂಬ ಅಬ್ಸರ್ವ್ ಮಾಡ್ತಿದ್ದಾನೆ. ಎಲ್ಲನೂ ಅಷ್ಟೇನೆ, ಏನೇ ಕೊಟ್ಟರು ಇವಾಗ ಅಬ್ಸರ್ವ್ ಮಾಡ್ತಾನಲ್ಲ. ಸೊ ಅದಕ್ಕೆ ಇವಾಗ ಅದರಲ್ಲೆಲ್ಲ ಟಾಯ್ಸ್ ಎಲ್ಲ ಇದೆಯಲ್ಲ, ಸ್ವಲ್ಪ ಅವ್ನಿಗೂ ಸಾಂಗ್ ಎಲ್ಲ ಬರ್ತಾ ಇರುತ್ತೆ ಕಾಲಲ್ಲಿ ಒದ್ದಾಗ, ಅವ್ನಿಗೂ ಇಷ್ಟ ಆಗುತ್ತೆ ಅಂತ ನಾನು ಬುಕ್ ಮಾಡಿದ್ದೆ. ತುಂಬ ಇಷ್ಟಪಟ್ಟಿದ್ದಾನೆ. ಅವ್ನು ಇವಾಗ ಮಲ್ಕೊಂಡಿದ್ದಾನೆ. ಮತ್ತೆ ಎದ್ಮೇಲೆ ಆಟ ಆಡ್ತಾನೆ. ನೋಡೋಣ. ಇಷ್ಟು ದಿನ ನಾನು ಯಾಕೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಗೊತ್ತಾ, ನಮ್ಮ ಪಾಪುಗೆ ಹುಷಾರಿರಲಿಲ್ಲ ಸ್ವಲ್ಪ. ಸೊ ಅದಕ್ಕೆ ಅವನ್ನ ಸ್ವಲ್ಪ ನೋಡ್ಕೋಬೇಕಾಗಿತ್ತಲ್ಲ. ಸೊ ಅದಕ್ಕೆ ನಾನು ಯಾವ ವ್ಲಾಗು ಮಾಡ್ತಾ ಇರಲಿಲ್ಲ. ಇನ್ಮೇಲಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಾನು ಇನ್ನೂ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮಗೂ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡೋ ವೀಡಿಯೋನೂ ಸಹ ನಾನು ಇನ್ಮೇಲೆ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.